ಹೇಳ್ಬಿಟ್ಟು ಈಗಾಗಲೇ ಸ್ಥಳೀಯರು ಕೂಡ ಒಂದು ಪಟ್ಟಿಯನ್ನು ಮಾಡಿ ಕೊಟ್ಟಿದ್ದಾರೆ. ಅದು ಆಗತ್ತೋ ಇಲ್ವೋ ಅನ್ನೋದು ಕೂಡ ಎಲ್ಲರಿಗೂ ಕುತೂಹಲ ಕೇಳಿಸುವಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು. ಇಂಥ ಮಳೆಯಲ್ಲಿ ಪ್ರವಾಹದಲ್ಲಿ ಸೂರು ಕಳ್ಕೊಂಡವರು ಎಷ್ಟೋ ಪ್ರಾಣ ಕಳ್ಕೊಂಡವರು ಈಗಾಗಲೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇಂಥವ್ರಿಗೆ ಬಿಡಿಗಾಸು ಪರಿಹಾರದ ಹಣದಲ್ಲಿ ಮನೆ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ, ಅಷ್ಟು ಬಿಡಿಗಾಸು ಕೊಡ್ತಾ ಇದ್ದಾರೆ. ಮಳೆಯಿಂದ ಮನೆಗೆ ಹಾನಿಯಾದ್ರೆ ಎಷ್ಟು ಪರಿಹಾರ ಕೊಡಬೇಕು? NDRF ಕಾಯ್ದೆ ಅಡಿಯಲ್ಲಿ ಒಂದು ಮನೆಗೆ 2,500 ರೂಪಾಯಿ ಪರಿಹಾರ ಅಂತ ಪೂರ್ವ ವಲಯ ಆಯುಕ್ತೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. 2,500 ರೂಪಾಯಿಗೆ ನೀವು ಬಂದರೆ ನಿಮಗೆ ಟೀ ಕೊಡ್ಸೋಕ್ಕೂ ಆಗಲ್ಲ. ಮನೆ ಕಳ್ಕೊಂಡವ್ರಿಗೆ 2,500 ರೂಪಾಯಿ ಕೊಡ್ತೀರಾ ನೀವು? HBR ಲೇಔಟಲ್ಲಿ 18th ಕ್ರಾಸ್ ಮತ್ತು 43rd ಕ್ರಾಸ್ ಹಾಗೂ ಭೈರವೇಶ್ವರ ಲೇಔಟಲ್ಲಿ 2nd ಮತ್ತು 3rd ಮೇನಲ್ಲಿ ಸುಮಾರು 70 ಮನೆಗಳಲ್ಲಿ ನೀರು ನುಗ್ಗಿದೆ. ಸೊ ಆ ಪ್ರತಿಯೊಂದು ಮನೆಗಳಿಗೆ ಸೇರಿದಂತೆ ಏನು NDRF ನಾರ್ಮ್ಸ್ ಇದೆ ಅದ್ರ ಪ್ರಕಾರ ನಾವು ಅವ್ರಿಗೆ ಪರಿಹಾರವನ್ನು ಕೊಡ್ತೀವಿ. ಸೊ ಪ್ರತಿಯೊಂದು NDRF ನಾರ್ಮ್ಸ್ ಪ್ರಕಾರ ಪ್ರತಿಯೊಂದು ಮನೆಗೆ ಸುಮಾರು 2,500 ಕೊಡಲಿಕ್ಕೆ ನಮಗೆ ಅವಕಾಶ ಇದೆ. ಆ ಅಮೌಂಟನ್ನು ನಾವು ಇಮಿಡಿಯೇಟಾಗಿ ಅವ್ರಿಗೆ ಕೊಡ್ತೀವಿ. ಸೊ ಇಲ್ಲಿ ಪ್ರಾಬ್ಲಮ್ ಏನಂದರೆ ಈ ಏನು ನೀರು ಹರ್ಕೊಂಡು ಹೋಗುತ್ತೆ ಫರ್ದರ್ ಅದು ಗೆದ್ಲಳ್ಳಿ ವೆಂಟ್ ಮೂಲಕ ಮುಂದೆ ಹೋಗಬೇಕು. ಬಟ್ ಆ ಗೆದ್ಲಳ್ಳಿ ವೆಂಟಲ್ಲಿನೂ ಕಾಮಗಾರಿ ಪ್ರಗತಿಯಲ್ಲಿದೆ. ಸೊ ಅದರಿಂದ ಈ ನೀರೇನಿದೆ ರಿವರ್ಸ್ ಫ್ಲೋ ಆಗುತ್ತೆ. ಆ್ಯಂಡ್ ಎಲ್ಲ ಕಡೆ ಯಲಹಂಕ ಝೋನಿಂದ ಆಗಿರಬಹುದು, ಹೆಬ್ಬಾಳ್ ಕಡೆಯಿಂದ ಆಗಿರ್ಬೋದು, ಎಲ್ಲ ನೀರು ಇದೇ ಕಡೆ ಬರೋದ್ರಿಂದ ಆ ನೀರು ರಭಸ ಏನಿದೆ ತುಂಬ ಜಾಸ್ತಿ ಆಗಿಬಿಟ್ಟು ನೀರು ಬ್ಲಾಕ್ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ? ಏನಕ್ಕೆ ಸರ್, ನಮ್ದು ಒಂದೊಂದು ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 1,500, 2 ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 3,000 ಆಗುತ್ತೆ. ದುಡ್ಡು ತೊಗೊಂಡು ಏನು ಮಾಡೋದಿದೆ ಸರ್? ನಮಗೆ ಏನು ಸಮಸ್ಯೆ ಪರಿಹಾರ ಆಗ್ತಾನೇ ಇಲ್ಲ, ಕಾರ್ಯ ಪ್ರಗತಿ ಮುಂದೆ ಆಗ್ತಾನೇ ಇಲ್ಲ. ರೋಡ್ ನೋಡ್ಬೋದು, ರೋಡ್ ಮೇಲೆ ಇರೋ ಸಿಲ್ಟ್ ನೋಡ್ಬೋದು, ಮನೆ ಒಳಗಡೆ ಚರಂಡಿ ನೀರು ಬಂದಿರೋದು. ಮಳೆ ನೀರು ಬಂದಿದ್ರೆ ಓಕೆ ಸರ್, ನಾವು ಅರ್ಥ ಮಾಡ್ಕೊಳ್ತೀವಿ, ಪರವಾಗಿಲ್ಲ. ಎಲ್ಲಂತ ಹೋಗುತ್ತೆ ನೀರು? ಎಲ್ಲ ಕಡೆ ಸಿಮೆಂಟ್ ರೋಡು. ಚರಂಡಿ ನೀರು ಬಂದರೆ ಮನೆ ಒಳಗಡೆ ಇರೋದು ಹೇಗೆ ಸರ್? ಊಟ ಹೇಗೆ ಮಾಡ್ತೀರಾ? ರೋಗ ರುಜಿನಿ ಎಲ್ಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ? ಏನಕ್ಕೆ ಸರ್, ನಮ್ದು ಒಂದೊಂದು ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 1,500, 2 ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 3,000 ಆಗುತ್ತೆ. ದುಡ್ಡು ತೊಗೊಂಡು ಏನು ಮಾಡೋದಿದೆ ಸರ್? ನಮಗೆ ಏನು ಸಮಸ್ಯೆ ಪರಿಹಾರ ಆಗ್ತಾನೇ ಇಲ್ಲ, ಕಾರ್ಯ ಪ್ರಗತಿ ಮುಂದೆ ಆಗ್ತಾನೇ ಇಲ್ಲ. ರೋಡ್ ನೋಡ್ಬೋದು, ರೋಡ್ ಮೇಲೆ ಇರೋ ಸಿಲ್ಟ್ ನೋಡ್ಬೋದು, ಮನೆ ಒಳಗಡೆ ಚರಂಡಿ ನೀರು ಬಂದಿರೋದು. ಮಳೆ ನೀರು ಬಂದಿದ್ರೆ ಓಕೆ ಸರ್, ನಾವು ಅರ್ಥ ಮಾಡ್ಕೊಳ್ತೀವಿ, ಪರವಾಗಿಲ್ಲ. ನಮಗೆ ದುಡ್ಡಿನ ಅಗತ್ಯ ಇಲ್ಲ. ನಮ್ಗೆ ಮಳೆ ಒಳಗೆ ನಾವು ಮನೆ ಒಳಗೆ ನೀರು ನಿಂತ್ಕೊಂಡು ರಾತ್ರಿ ಇಡೀ ಕಾಲ ಹಾಕಿದ್ದೀವಿ ನಾವು. ನಮ್ಗೆ ಅದು ಒಂದು ಸರಿ ಮಾಡಿಕೊಟ್ರೆ ನಮಗೆ ಸಾಕು. ದುಡ್ಡಿಂದು 2,500 ರೂಪಾಯಿ ಪರಿಹಾರ ಕೊಡ್ತಿದ್ದಾರೆ ಅಂತ ಹೇಳಿ ಬೇಡ ನಮಗೆ, ಪರಿಹಾರನೂ ಬೇಡ, ಏನು ಬೇಡ. ನಮ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕು ನಮಗೆ. ಇದು ಇವತ್ತಿನ ಆಗಿರೋದು ಪ್ರಾಬ್ಲಮ್, ಮತ್ತು ಹಿಂದೆನೂ ಕೂಡ ಇದೇ ರೀತಿಯಾಗಿ ಮಳೆ ಇದು ಹಿಂದಿಂದ ಇದ್ದದ್ದೇ. ಅದು ಈಗ 4-5 ಅಲ್ಲ, 10 ವರ್ಷದಿಂದ ಇದು ಇದೇ ಸಮಸ್ಯೆ ಇದೆ. ಮಳೆ ಬಂದ ಟೈಮ್ನಲ್ಲಿ ಊರಲ್ಲಿ ಇರಲಿಲ್ಲ. ಮನೆಗೆ ವಾಪಸ್ ಬಂದು ನೋಡಿದ್ರೆ ಮೊಣಕಾಲುದ್ದ ನೀರಿದೆ. ಮನೆ ಒಳಗಡೆ ಕಾಲಿಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಎಲ್ಲೆಲ್ಲೋ ಹೋಗಿ ಬೇರೆ ಯಾರೋ ಮನೆಯಲ್ಲಿ ಬೇಡ್ಕೊಂಡು ಮಾಡ್ಕೊಂಡು ಒಂಚೂರು ಫ್ರೆಶ್ ಅಪ್ ಆಗಿ ಹೋದ ನಂತರದಲ್ಲಿ ಆಗುವಂತಹ ಒಂದು ಕಾರ್ಯಗಳು ಏನು ಅಂತ ಹೇಳಿಬಿಟ್ಟು ಈಗಾಗಲೇ ಸ್ಥಳೀಯರು ಕೂಡ ಒಂದು ಪಟ್ಟಿಯನ್ನು ಮಾಡಿ ಕೊಟ್ಟಿದ್ದಾರೆ. ಅದು ಆಗತ್ತೋ ಇಲ್ವೋ ಅನ್ನೋದು ಕೂಡ ಎಲ್ಲರಿಗೂ ಕುತೂಹಲ ಕೇಳಿಸುವಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು. ಇಂಥ ಮಳೆಯಲ್ಲಿ ಪ್ರವಾಹದಲ್ಲಿ ಸೂರು ಕಳ್ಕೊಂಡವರು ಎಷ್ಟೋ ಪ್ರಾಣ ಕಳ್ಕೊಂಡವರು ಈಗಾಗಲೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇಂಥವ್ರಿಗೆ ಬಿಡಿಗಾಸು ಪರಿಹಾರದ ಹಣದಲ್ಲಿ ಮನೆ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ, ಅಷ್ಟು ಬಿಡಿಗಾಸು ಕೊಡ್ತಾ ಇದ್ದಾರೆ. ಮಳೆಯಿಂದ ಮನೆಗೆ ಹಾನಿಯಾದ್ರೆ ಎಷ್ಟು ಪರಿಹಾರ ಕೊಡಬೇಕು? NDRF ಕಾಯ್ದೆ ಅಡಿಯಲ್ಲಿ ಒಂದು ಮನೆಗೆ 2,500 ರೂಪಾಯಿ ಪರಿಹಾರ ಅಂತ ಪೂರ್ವ ವಲಯ ಆಯುಕ್ತೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. 2,500 ರೂಪಾಯಿಗೆ ನೀವು ಬಂದರೆ ನಿಮಗೆ ಟೀ ಕೊಡ್ಸೋಕ್ಕೂ ಆಗಲ್ಲ. ಮನೆ ಕಳ್ಕೊಂಡವ್ರಿಗೆ 2,500 ರೂಪಾಯಿ ಕೊಡ್ತೀರಾ ನೀವು? HBR ಲೇಔಟಲ್ಲಿ 18th ಕ್ರಾಸ್ ಮತ್ತು 43rd ಕ್ರಾಸ್ ಹಾಗೂ ಭೈರವೇಶ್ವರ ಲೇಔಟಲ್ಲಿ 2nd ಮತ್ತು 3rd ಮೇನಲ್ಲಿ ಸುಮಾರು 70 ಮನೆಗಳಲ್ಲಿ ನೀರು ನುಗ್ಗಿದೆ. ಸೊ ಆ ಪ್ರತಿಯೊಂದು ಮನೆಗಳಿಗೆ ಸೇರಿದಂತೆ ಏನು NDRF ನಾರ್ಮ್ಸ್ ಇದೆ ಅದ್ರ ಪ್ರಕಾರ ನಾವು ಅವ್ರಿಗೆ ಪರಿಹಾರವನ್ನು ಕೊಡ್ತೀವಿ. ಸೊ ಪ್ರತಿಯೊಂದು NDRF ನಾರ್ಮ್ಸ್ ಪ್ರಕಾರ ಪ್ರತಿಯೊಂದು ಮನೆಗೆ ಸುಮಾರು 2,500 ಕೊಡಲಿಕ್ಕೆ ನಮಗೆ ಅವಕಾಶ ಇದೆ. ಆ ಅಮೌಂಟನ್ನು ನಾವು ಇಮಿಡಿಯೇಟಾಗಿ ಅವ್ರಿಗೆ ಕೊಡ್ತೀವಿ. ಸೊ ಇಲ್ಲಿ ಪ್ರಾಬ್ಲಮ್ ಏನಂದರೆ ಈ ಏನು ನೀರು ಹರ್ಕೊಂಡು ಹೋಗುತ್ತೆ ಫರ್ದರ್ ಅದು ಗೆದ್ಲಳ್ಳಿ ವೆಂಟ್ ಮೂಲಕ ಮುಂದೆ ಹೋಗಬೇಕು. ಬಟ್ ಆ ಗೆದ್ಲಳ್ಳಿ ವೆಂಟಲ್ಲಿನೂ ಕಾಮಗಾರಿ ಪ್ರಗತಿಯಲ್ಲಿದೆ. ಸೊ ಅದರಿಂದ ಈ ನೀರೇನಿದೆ ರಿವರ್ಸ್ ಫ್ಲೋ ಆಗುತ್ತೆ. ಆ್ಯಂಡ್ ಎಲ್ಲ ಕಡೆ ಯಲಹಂಕ ಝೋನಿಂದ ಆಗಿರಬಹುದು, ಹೆಬ್ಬಾಳ್ ಕಡೆಯಿಂದ ಆಗಿರ್ಬೋದು, ಎಲ್ಲ ನೀರು ಇದೇ ಕಡೆ ಬರೋದ್ರಿಂದ ಆ ನೀರು ರಭಸ ಏನಿದೆ ತುಂಬ ಜಾಸ್ತಿ ಆಗಿಬಿಟ್ಟು ನೀರು ಬ್ಲಾಕ್ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ?
ಏನಕ್ಕೆ ಸರ್ ನಮ್ದು ಒಂದೊಂದು ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 1,500,000, 2 ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 3,000 ಆಗುತ್ತೆ. ದುಡ್ಡು ತೊಗೊಂಡು ಏನು ಮಾಡೋದಿದೆ ಸರ್ ನಮಗೆ? ಏನು ಸಮಸ್ಯೆ ಪರಿಹಾರ ಆಗ್ತಾನೇ ಇಲ್ಲ. ಕಾರ್ಯ ಪ್ರಗತಿ ಮುಂದೆ ಆಗ್ತಾನೇ ಇಲ್ಲ. ರೋಡ್ ನೋಡ್ಬೋದು, ರೋಡ್ ಮೇಲೆ ಇರೋ ಸಿಲ್ಟ್ ನೋಡ್ಬೋದು, ಮನೆ ಒಳಗಡೆ ಚರಂಡಿ ನೀರು ಬಂದಿರೋದು. ಮಳೆ ನೀರು ಬಂದಿದ್ರೆ ಓಕೆ ಸರ್, ನಾವು ಅರ್ಥ ಮಾಡ್ಕೊಳ್ತೀವಿ, ಪರವಾಗಿಲ್ಲ. ಎಲ್ಲಂತ ಹೋಗುತ್ತೆ ನೀರು, ಎಲ್ಲ ಕಡೆ ಸಿಮೆಂಟ್ ರೋಡು. ಚರಂಡಿ ನೀರು ಬಂದರೆ ಮನೆ ಒಳಗಡೆ ಇರೋದು ಹೇಗೆ ಸರ್? ಊಟ ಹೇಗೆ ಮಾಡ್ತೀರಾ? ರೋಗ ರುಜಿನಿ ಎಲ್ಲ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಿ? ಏನಕ್ಕೆ ಸರ್ ನಮ್ದು ಒಂದೊಂದು ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 1,500,000, 2 ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 3,000 ಆಗುತ್ತೆ. ದುಡ್ಡು ತೊಗೊಂಡು ಏನು ಮಾಡೋದಿದೆ ಸರ್ ನಮಗೆ? ಏನು ಸಮಸ್ಯೆ ಪರಿಹಾರ ಆಗ್ತಾನೇ ಇಲ್ಲ. ಕಾರ್ಯ ಪ್ರಗತಿ ಮುಂದೆ ಆಗ್ತಾನೇ ಇಲ್ಲ. ರೋಡ್ ನೋಡ್ಬೋದು, ರೋಡ್ ಮೇಲೆ ಇರೋ ಸಿಲ್ಟ್ ನೋಡ್ಬೋದು, ಮನೆ ಒಳಗಡೆ ಚರಂಡಿ ನೀರು ಬಂದಿರೋದು. ಮಳೆ ನೀರು ಬಂದಿದ್ರೆ ಓಕೆ ಸರ್, ನಾವು ಅರ್ಥ ಮಾಡ್ಕೊಳ್ತೀವಿ, ಪರವಾಗಿಲ್ಲ. ನಮಗೆ ದುಡ್ಡಿನ ಅಗತ್ಯ ಇಲ್ಲ. ನಮ್ಗೆ ಮಳೆ ಒಳಗೆ ನಾವು ಮನೆ ಒಳಗೆ ನೀರು ನಿಂತ್ಕೊಂಡು ರಾತ್ರಿ ಇಡೀ ಕಾಲ ಹಾಕಿದ್ದೀವಿ ನಾವು. ನಮ್ಗೆ ಅದು ಒಂದು ಸರಿ ಮಾಡಿಕೊಟ್ರೆ ನಮಗೆ ಸಾಕು. ದುಡ್ಡಿಂದು 2,500 ರೂಪಾಯಿ ಪರಿಹಾರ ಕೊಡ್ತಿದ್ದಾರೆ ಅಂತ ಹೇಳಿ. ಬೇಡ ನಮಗೆ ಪರಿಹಾರನೂ ಬೇಡ, ಏನು ಬೇಡ. ನಮ್ಮದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕು ನಮಗೆ. ಇದು ಇವತ್ತಿನ ಆಗಿರೋದು ಪ್ರಾಬ್ಲಮ್, ಮತ್ತು ಹಿಂದೆನೂ ಕೂಡ ಇದೇ ರೀತಿಯಾಗಿ ಮಳೆ ಇದು ಹಿಂದಿಂದ ಇದ್ದದ್ದೇ ಅದು. ಈಗ 4-5 ಅಲ್ಲ, 10 ವರ್ಷದಿಂದ ಇದೇ ಸಮಸ್ಯೆ ಇದೆ. ಮಳೆ ಬಂದ ಟೈಮ್ನಲ್ಲಿ ಊರಲ್ಲಿರಲಿಲ್ಲ. ಮನೆಗೆ ವಾಪಸ್ ಬಂದು ನೋಡಿದ್ರೆ ಮೊಣಕಾಲುದ್ದ ನೀರಿದೆ. ಮನೆ ಒಳಗಡೆ ಕಾಲಿಡೋಕ್ಕಾಗ್ತಾ ಇಲ್ಲ ಅಲ್ಲಿ. ಎಲ್ಲೆಲ್ಲೋ ಹೋಗಿ ಬೇರೆ ಯಾರೋ ಮನೆಯಲ್ಲಿ ಬೇಡ್ಕೊಂಡು ಮಾಡಿಕೊಂಡು ಒಂಚೂರು ಫ್ರೆಶ್ ಅಪ್ ಆಗಿ ಮಾಡಿ ಹೋಟ್ಲಲ್ಲಿ ತಿಂಡಿ ಹೋದ ನಂತರದಲ್ಲಿ ಆಗುವಂತಹ ಒಂದು ಕಾರ್ಯಗಳು ಏನು ಅಂತ ಹೇಳಿಬಿಟ್ಟು ಈಗಾಗಲೇ ಸ್ಥಳೀಯರು ಕೂಡ ಒಂದು ಪಟ್ಟಿಯನ್ನು ಮಾಡಿ ಕೊಟ್ಟಿದ್ದಾರೆ. ಅದು ಆಗತ್ತೋ ಇಲ್ವೋ ಅನ್ನೋದು ಕೂಡ ಎಲ್ಲರಿಗೂ ಕುತೂಹಲ ಕೇಳಿಸುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು. ಇಂಥ ಮಳೆಯಲ್ಲಿ ಪ್ರವಾಹದಲ್ಲಿ ಸೂರು ಕಳ್ಕೊಂಡವರು ಎಷ್ಟೋ, ಪ್ರಾಣ ಕಳ್ಕೊಂಡವರು ಈಗಾಗಲೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಇಂಥವ್ರಿಗೆ ಬಿಡಿಗಾಸು ಪರಿಹಾರದ ಹಣದಲ್ಲಿ ಮನೆ ಕ್ಲೀನ್ ಮಾಡೋದಕ್ಕೂ ಆಗೋದಿಲ್ಲ, ಅಷ್ಟು ಬಿಡಿಗಾಸು ಕೊಡ್ತಾ ಇದ್ದಾರೆ. ಮಳೆಯಿಂದ ಮನೆಗೆ ಹಾನಿಯಾದ್ರೆ ಎಷ್ಟು ಪರಿಹಾರ ಕೊಡಬೇಕು? NDRF ಕಾಯ್ದೆ ಅಡಿಯಲ್ಲಿ ಒಂದು ಮನೆಗೆ 2,500 ರೂಪಾಯಿ ಪರಿಹಾರ ಅಂತ ಪೂರ್ವ ವಲಯ ಆಯುಕ್ತೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು. 2,500 ರೂಪಾಯಿಗೆ ನೀವು ಬಂದರೆ ನಿಮಗೆ ಟೀ ಕೊಡ್ಸೋಕ್ಕೂ ಆಗಲ್ಲ. ಮನೆ ಕಳ್ಕೊಂಡವ್ರಿಗೆ 2,500 ರೂಪಾಯಿ ಕೊಡ್ತೀರಾ ನೀವು? HBR ಲೇಔಟಲ್ಲಿ 18th ಕ್ರಾಸ್ ಮತ್ತು 43rd ಕ್ರಾಸ್ ಹಾಗೂ ಭೈರವೇಶ್ವರ ಲೇಔಟಲ್ಲಿ 2nd ಮತ್ತು 3rd ಮೇನಲ್ಲಿ ಸುಮಾರು 70 ಮನೆಗಳಲ್ಲಿ ನೀರು ನುಗ್ಗಿದೆ. ಸೊ ಆ ಪ್ರತಿಯೊಂದು ಮನೆಗಳಿಗೆ ಸೇರಿದಂತೆ ಏನು NDRF ನಾರ್ಮ್ಸ್ ಇದೆ ಅದ್ರ ಪ್ರಕಾರ ನಾವು ಅವ್ರಿಗೆ ಪರಿಹಾರವನ್ನು ಕೊಡ್ತೀವಿ. ಸೊ ಪ್ರತಿಯೊಂದು NDRF ನಾರ್ಮ್ಸ್ ಪ್ರಕಾರ ಪ್ರತಿಯೊಂದು ಮನೆಗೆ ಸುಮಾರು 2,500 ಕೊಡಲಿಕ್ಕೆ ನಮಗೆ ಅವಕಾಶ ಇದೆ. ಆ ಅಮೌಂಟನ್ನು ನಾವು ಇಮಿಡಿಯೇಟಾಗಿ ಅವ್ರಿಗೆ ಕೊಡ್ತೀವಿ. ಸೊ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಈ ಏನು ನೀರು ಹರ್ಕೊಂಡು ಹೋಗುತ್ತೆ ಫರ್ದರ್ ಅದು ಗೆದ್ಲಳ್ಳಿ ವೆಂಟ್ ಮೂಲಕ ಮುಂದೆ ಹೋಗಬೇಕು. ಬಟ್ ಆ ಗೆದ್ಲಳ್ಳಿ ವೆಂಟಲ್ಲಿನೂ ಕಾಮಗಾರಿ ಪ್ರಗತಿಯಲ್ಲಿದೆ. ಸೊ ಅದರಿಂದ ಈ ನೀರೇನಿದೆ ರಿವರ್ಸ್ ಫ್ಲೋ ಆಗುತ್ತೆ. ಆ್ಯಂಡ್ ಎಲ್ಲ ಕಡೆ ಯಲಹಂಕ ಝೋನಿಂದ ಆಗಿರಬಹುದು, ಹೆಬ್ಬಾಳ್ ಕಡೆಯಿಂದ ಆಗಿರ್ಬೋದು, ಎಲ್ಲ ನೀರು ಇದೇ ಕಡೆ ಬರೋದ್ರಿಂದ ಆ ನೀರು ರಭಸ ಏನಿದೆ ತುಂಬ ಜಾಸ್ತಿ ಆಗಿಬಿಟ್ಟು ನೀರು ಬ್ಲಾಕ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಿ? ಏನಕ್ಕೆ ಸರ್ ನಮ್ದು ಒಂದೊಂದು ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 1,500,000, 2 ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 3,000 ಆಗುತ್ತೆ. ದುಡ್ಡು ತೊಗೊಂಡು ಏನು ಮಾಡೋದಿದೆ ಸರ್ ನಮಗೆ? ಏನು ಸಮಸ್ಯೆ ಪರಿಹಾರ ಆಗ್ತಾನೇ ಇಲ್ಲ. ಕಾರ್ಯ ಪ್ರಗತಿ ಮುಂದೆ ಆಗ್ತಾನೇ ಇಲ್ಲ. ರೋಡ್ ನೋಡ್ಬೋದು, ರೋಡ್ ಮೇಲೆ ಇರೋ ಸಿಲ್ಟ್ ನೋಡ್ಬೋದು, ಮನೆ ಒಳಗಡೆ ಚರಂಡಿ ನೀರು ಬಂದಿರೋದು. ಮಳೆ ನೀರು ಬಂದಿದ್ರೆ ಓಕೆ ಸರ್, ನಾವು ಅರ್ಥ ಮಾಡ್ಕೊಳ್ತೀವಿ, ಪರವಾಗಿಲ್ಲ. ಎಲ್ಲಂತ ಹೋಗುತ್ತೆ ನೀರು, ಎಲ್ಲ ಕಡೆ ಸಿಮೆಂಟ್ ರೋಡು. ಚರಂಡಿ ನೀರು ಬಂದರೆ ಮನೆ ಒಳಗಡೆ ಇರೋದು ಹೇಗೆ ಸರ್? ಊಟ ಹೇಗೆ ಮಾಡ್ತೀರಾ? ರೋಗ ರುಜಿನಿ ಎಲ್ಲ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಿ? ಏನಕ್ಕೆ ಸರ್ ನಮ್ದು ಒಂದೊಂದು ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 1,500,000, 2 ಸಂಪ್ ಕ್ಲೀನ್ ಮಾಡ್ಸೋಕ್ಕೆ 3,000 ಆಗುತ್ತೆ. ದುಡ್ಡು ತೊಗೊಂಡು ಏನು ಮಾಡೋದಿದೆ ಸರ್ ನಮಗೆ? ಏನು ಸಮಸ್ಯೆ ಪರಿಹಾರ ಆಗ್ತಾನೇ ಇಲ್ಲ. ಕಾರ್ಯ ಪ್ರಗತಿ ಮುಂದೆ ಆಗ್ತಾನೇ ಇಲ್ಲ. ರೋಡ್ ನೋಡ್ಬೋದು, ರೋಡ್ ಮೇಲೆ ಇರೋ ಸಿಲ್ಟ್ ನೋಡ್ಬೋದು, ಮನೆ ಒಳಗಡೆ ಚರಂಡಿ ನೀರು ಬಂದಿರೋದು. ಮಳೆ ನೀರು ಬಂದಿದ್ರೆ ಓಕೆ ಸರ್, ನಾವು ಅರ್ಥ ಮಾಡ್ಕೊಳ್ತೀವಿ, ಪರವಾಗಿಲ್ಲ. ನಮಗೆ ದುಡ್ಡಿನ ಅಗತ್ಯ ಇಲ್ಲ. ನಮ್ಗೆ ಮಳೆ ಒಳಗೆ ನಾವು ಮನೆ ಒಳಗೆ ನೀರು ನಿಂತ್ಕೊಂಡು ರಾತ್ರಿ ಇಡೀ ಕಾಲ ಹಾಕಿದ್ದೀವಿ ನಾವು. ನಮ್ಗೆ ಅದು ಒಂದು ಸರಿ ಮಾಡಿಕೊಟ್ರೆ ನಮಗೆ ಸಾಕು. ದುಡ್ಡಿಂದು 2,500 ರೂಪಾಯಿ ಪರಿಹಾರ ಕೊಡ್ತಿದ್ದಾರೆ ಅಂತ ಹೇಳಿ. ಬೇಡ ನಮಗೆ ಪರಿಹಾರನೂ ಬೇಡ, ಏನು ಬೇಡ. ನಮ್ಮದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸಾಕು ನಮಗೆ. ಇದು ಇವತ್ತಿನ ಆಗಿರೋದು ಪ್ರಾಬ್ಲಮ್, ಮತ್ತು ಹಿಂದೆನೂ ಕೂಡ ಇದೇ ರೀತಿಯಾಗಿ ಮಳೆ ಇದು ಹಿಂದಿಂದ ಇದ್ದದ್ದೇ ಅದು. ಈಗ 4-5 ಅಲ್ಲ, 10 ವರ್ಷದಿಂದ ಇದೇ ಸಮಸ್ಯೆ ಇದೆ. ಮಳೆ ಬಂದ ಟೈಮ್ನಲ್ಲಿ ಊರಲ್ಲಿರಲಿಲ್ಲ. ಮನೆಗೆ ವಾಪಸ್ ಬಂದು ನೋಡಿದ್ರೆ ಮೊಣಕಾಲುದ್ದ ನೀರಿದೆ. ಮನೆ ಒಳಗಡೆ ಕಾಲಿಡೋಕ್ಕಾಗ್ತಾ ಇಲ್ಲ ಅಲ್ಲಿ. ಎಲ್ಲೆಲ್ಲೋ ಹೋಗಿ ಬೇರೆ ಯಾರೋ ಮನೆಯಲ್ಲಿ ಬೇಡ್ಕೊಂಡು ಮಾಡಿಕೊಂಡು ಒಂಚೂರು ಫ್ರೆಶ್ ಅಪ್ ಆಗಿ ಮಾಡಿ ಹೋಟ್ಲಲ್ಲಿ ತಿಂಡಿ